ಒಂದು ಮಾತು ಹೇಳಿದ್ರಿ, ಕೆಟ್ಟದ್ದು ಭಾಳ ಲಘು ಮನಸ್ಸು ಎಳಿತದ ಅಂತ. ಇವತ್ತಿಂದಲ್ಲ, ಯಾವತ್ತಿನ ದಿವಸ ಅದೇ ನ್ಯೂಸ್ ಪೇಪರ್ ತಗೋರಿ, ಒಂದು ಗ್ರೀನ್ ಇಂಕ್ ಪೆನ್ ಇಟ್ಕೋರಿ, ಒಂದು ರೆಡ್ ಇಂಕ್ ಪೆನ್ ಇಟ್ಕೋರಿ. ನೆಗೆಟಿವ್ ಸುದ್ದಿ ಏನಿರ್ತಾವ ಅದಕ್ಕೆ ರೆಡ್ ಮಾರ್ಕ್ ಮಾಡಿರಿ, ಪಾಸಿಟಿವ್ ಇರೋದನ್ನು ಗ್ರೀನ್ ಮಾರ್ಕ್ ಮಾಡಿರಿ. ಪೇಪರ್ ತುಂಬ ಕೆಂಪೆ ಕಾಣಿಸ್ತಾವೆ. ಮುಖ್ಯಮಂತ್ರಿಗಳಿಗೆ ನೆಗಡಿ ಆಗ್ಯದ, ಮೊದಲನೇ ಪುಟದಾಗೆ ಬರ್ತದೆ. ಒಬ್ಬ ಆಟೋ ರಿಕ್ಷಾ ಡ್ರೈವರ ಒಬ್ಬ ಹೆಣ್ಮಗಳು ಇಳಿದು ಹೋದ್ಲು, ಪರ್ಸ್ ಮರೆತು ಹೋಗಿದ್ಲು, ನೋಡಿದ್ರ ಒಳಗೆ 4 ಲಕ್ಷ ರೂಪಾಯಿದ ಆಭರಣ ಇತ್ತು. ಅವನು ಹೋಗಿ ಹುಡುಕಿ ಕೊಟ್ಟು ಬಂದ. ಎಂದರೆ ಫಸ್ಟ್ ಪೇಜ್ದಾಗ ಬಂದದೇನಿದು, 8ನೇ ಪೇಜ್ ಕಡಿಕೆ ಬರೋದು. ಭದ್ರ ಪುಣ್ಯ ಅಂದ್ರೆ ಯಾಕೆ ಹಿಂಗಾತು? ಒಂದು ಮಾತು ಹೇಳ್ತೀವಿ ಸ್ನೇಹಿತರೆ, ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ರು ಸ್ನೇಹಿತರು. ನನ್ನ ಸ್ನೇಹಿತ ಒಬ್ಬ ಇದ್ದಾನೆ ಶಿಕಾಗೋದಾಗ, ಅವನ ಹೆಸರು ಹೇಳ್ತೀನಿ, ಗೂಗಲ್ ಭಗವಾನ್ ಹೋಗಿ ಚೆಕ್ ಮಾಡ್ಬೋದು ನೀವು. ಲೇಸಿ ಹಾಲ್ ಅಂತ, LACEYHALL, ಲೇಸಿ ಹಾಲ್ ಅಂತ, ಸ್ಟೋನ್ ಬ್ರ್ಯಾಂಡೆಲ್ ಯೂನಿವರ್ಸಿಟಿ ಅಂತ ಅದಲ್ಲಿ. ಅದು ಸೈಕಾಲಜಿ ಪ್ರೊಫೆಸರ್ ಅವ. ಹೋದ ವರ್ಷ ಅವ್ನಿಗೆ ರಾಷ್ಟ್ರಪತಿ ಪ್ರಶಸ್ತಿ ಬಂತವ. ಏನು ಮಾಡಿದವ? 12,000 ಮಂದಿನ ಆರಿಸಿದ. 6 ಮಂದಿ ಅಮೇರಿಕನ್, 6,000 ಮಂದಿ ಅಮೇರಿಕನ್ಸು, 6,000 ಮಂದಿ ಕೆನಡಿಯನ್ಸ್. ಎಲ್ಲರಿಗೂ ಒಂದು ಡೈರಿ ಕೊಟ್ಟ. ಆ ಡೈರಿ ಮಜಾ ಇತ್ತದು. ಪೇಜ್ ಇರ್ತದಲ್ಲ, ಮಧ್ಯದಲ್ಲಿ ಒಂದು ಗೆರೆ ಇತ್ತು. ಪ್ರತಿಯೊಂದು ಪೇಜ್ನ ಮೊದಲೊಂದು ಮಧ್ಯದಲ್ಲಿ ಗೆರೆ. ಅವ್ರಿಗೇನು ಹೇಳ್ದ, ಬೆಳಗ್ಗೆಯಿಂದ ರಾತ್ರಿ ತನಕ ದಿವಸ ಏನಾರೇ ಪಾಸಿಟಿವ್ ಆದರೆ, ಧನಾತ್ಮಕವಾಗಿದ್ದರೆ ಎಡಗಡೆ ಬರೀರಿ, ಋಣಾತ್ಮಕ ಆಗಿದ್ರೆ ಬಲಕ್ಕೆ ಬರೀರಿ, ಎಷ್ಟು ಬೇಕಾ ಡೈರಿ ಕೊಡ್ತೀನಿ ನಿಮ್ಗೆ ಅಂದ. ಅವ್ರು ಬರೆದು ಕೊಟ್ಟರು. ಅದನ್ನು ತೊಗೊಂಡು ಕಂಪ್ಯೂಟರೈಸ್ ಮಾಡಿದ. 6 ವರ್ಷ ತೊಗೊಂಡು ಅವನ ಪ್ರಕಾರ ಪಬ್ಲಿಷ್ ಆದ ಪೇಪರ್ ಇದು. ಅವ್ನು ಹೇಳ್ತಾನೆ, 91% ಆಫ್ ದ ಇನ್ಫ್ಲೂಯೆನ್ಸಸ್ ಆನ್ ಅಸ್ ಆರ್ ನೆಗೆಟಿವ್. 10%, 20% ಅಲ್ಲ, 91% ಆಫ್ ದ ಇನ್ಫ್ಲೂಯೆನ್ಸಸ್ ಆನ್ ಅಸ್ ಆರ್ ನೆಗೆಟಿವ್. ಅದಕ್ಕೆ ಅವಾರ್ಡ್ ಬರಲಿಲ್ಲ ನಮಗೆ. ಅವ ಹಿಂದಿನ ಸಾಧಕರದೆಲ್ಲ ಲಿಸ್ಟ್ ಮಾಡಿದ. 91% ನೆಗೆಟಿವ್ ಇದ್ರೆ ಇನ್ನೂ ಸಾಧಕರು ಇದ್ದಾರಲ್ಲ, ಅವ್ರೇನು ಸಾಧಿಸಿದ್ರು? ಅವ ಹೇಳ್ತಾನೆ, ಯಾರು 91% ನೋಡ್ಕೊಂಡು ಹೋದ್ರು ಅವರೆಲ್ಲ ಕೊಚ್ಕೊಂಡು ಹೋದ್ರು. ಯಾರು 91 ಇಲ್ಲ ಅನ್ನಂಗಿಲ್ಲ ಅವರು, ಅದೇ ನನ್ನ ಡಿಪಾರ್ಟ್ಮೆಂಟ್ ಅಲ್ಲದು. ದೋಸ್ ಹು ಲುಕ್ಡ್ ಅಟ್ ದಿ 9% ಆ್ಯಂಡ್ ಫಾಲೋಡ್, ದೇ ಬಿಕೇಮ್ ಸಕ್ಸಸ್ಫುಲ್. ನಮ್ಮ ಮಕ್ಕಳಿಗೆ ಹೇಳಬೇಕಾದಿದ್ದು, ಜಗತ್ತಿನಾಗ ಕೆಟ್ಟಿಲ್ಲ ಅಂತ ಹೇಳಬೇಡ್ರಿ, ಕೆಟ್ಟದದ ಕಣ್ಣಿಗೆ ರಾಚಿತದದು. ಅದಲ್ಲಪ್ಪ ನಿಂದು, ನೀನು ಜೀವನ ಚಲೋ ಆಗ್ಬೇಕಲ್ಲ. ಆಗಳ ಓದಿದ್ರಲ್ಲ ಮುನ್ನುಡಿ, ಅದು ಹೇಳ್ತೀನಿ. ಇದು ಯಾರ ಜೀವನ? ಮಕ್ಕಳಿಗೆ ಕೇಳಬೇಕು. ಸ್ವಂತದ್ದು ಬಾಡಿಗೆದು, ಸ್ವಂತದ್ದು ಹುಷಾರಾಗಿರ್ಬೇಕು. ನಾನು ಸ್ವಂತ ಮನೆ ಅಂದ್ರೆ ಬಣ್ಣ ಹಚ್ತೀನಿ, ಚಲೋ ಸೋಫಾ ಹಾಕ್ತೀನಿ, ಮನೇನು ಕಸ ತೆಗೆದು ಹೊರಗೆ ಹಾಕ್ತೀನಿ ಅಲ್ಲ. ಮನೆಗೆ ಎಷ್ಟು ಮಾಡೋರು ಜೀವನಕ್ಕೆ ಹೆಂಗೆ ಮಾಡ್ಕೋಬೇಕು? ಮನಸ್ಸು ಸ್ವಚ್ಛ ಇಟ್ಕೋಬೇಕು, ಕಸ ತೆಗೆದು ಹೊರಗೆ ಹಾಕಬೇಕು. ಬರೀ ಕಸ ತುಂಬಿಕೊಂಡ್ರೆ ಏನಾಗ್ತದೆ? ಜೀವನ ಕಸದ ಗುಂಡೆ ಆಗ್ತದೆ ಅಲ್ಲ. ಮಕ್ಕಳಿಗೆ ಹೇಳಬೇಕಾದ್ದು ಆಯ್ಕೆ ನಿಂದಪ್ಪ, ಇದು ನೀನು ಜೀವನ ಚಲೋ ಆಗ್ಬೇಕಲ್ಲ, ಕೆಟ್ಟದಿಲ್ಲ ಅಂತ ಹೇಳಂಗಿಲ್ಲ. ಅದ ಇದ್ರ ಕಡೆ ಗಮನ ಕೊಡು ಸ್ವಲ್ಪ. ಅವ ಹೇಳ್ತಾನೆ, ಯಾರ್ಯಾರು 9% ನೋಡ್ಕೊಂಡು ಹೋದ್ರೆ ಅವ್ರು ಎಲ್ಲರೂ ಸಾಧಕರಾದರು ಅಂತ. ಅದರಿಂದ ಜಗತ್ತಿನಾಗ ಕೆಟ್ಟದದ ಸರ್, ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ DVG ಹೇಳ್ತಾರೆ, ರಾಮನಿದ್ದಂದು ರಾವಣನೊಬ್ಬನಿದ್ದನಲ್ಲ. ಬರೀ ರಾಮ ಒಬ್ಬನಿರಲಿಲ್ಲ, ರಾವಣ ಇರಲಿಲ್ಲ. ಮತ್ತು ಇನ್ನೊಂದು ಮಹಾಭಾರತದಾಗ ನೋಡ್ರಿ, ಪಾಂಡವರು 5 ಮಂದಿ, ಕೌರವರು 101 ಮಂದಿ. ಯಾವಾಗಲೂ there is a large number towards the negative thing, but finally you should tell them it is the positivity which wins, not the large number. ಚಲೋ ಪ್ರಶ್ನೆ ಕೇಳಿದ್ರು, ಸೊಲ್ಯೂಷನ್ ಕೊಡ್ತೀನಿ. 53 ವರ್ಷ ಆಯ್ತು ಮಾಸ್ತರ್ಕೆ ಮಾಡ್ಲಿಕ್ಕೆ ಹಚ್ಚ. 72ನೇ ಇಸ್ವಿಗೆ ಶುರು ಮಾಡೀನಿ, ಇನ್ನೂ ನಿಂತಿಲ್ಲ. ಕರೆಕ್ಟ್ ಹೇಳ್ತೀನಿ. ಭಗವದ್ಗೀತಾದಾಗ ಒಂದು ಶ್ಲೋಕ ಅದ, ಕರ್ಮಣ್ಣೇ ವಾಧಿಕಾರಸ್ತೆ ಮಾ ಫಲೇಶು ಕದಾಚನ. ಕರ್ಮ ಮಾಡೋದು ನಿನ್ನ ಕೆಲಸ, ಫಲದ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಮಂದಿ ಭಾಳ ತಪ್ಪು ತಿಳ್ಕೊತಾರೆ ಇದನ್ನು. ಅಲ್ರಿ ಪಗಾರ ಬೇಡ ನಮಗೆ, ಹಂಗೆ ಕೆಲಸ ಮಾಡೋದ? ಪಗಾರ ಬರ್ತಂದು ಕೆಲಸ ಮಾಡ್ತೀವಿ, ಫಲ ಇಲ್ಲದೆ ಕೆಲಸ ಏನು ಮಾಡ್ತಾರೆ? ಮಾರ್ಕ್ಸ್ ಬರಲಾದ ಓದೋದು ಯಾಕೆ ನಾವು? ಮಾರ್ಕ್ಸ್ ಬೇಕಲ್ಲ ಮುಂದಿನ ಕೋರ್ಸಿಗೆ ಹೋಗಲಿಕ್ಕೆ. ಭಗವದ್ಗೀತಾ ಮಾತದಲ್ಲ. ಅದೇನು ಹೇಳ್ತದೆ? ನೀನು ಕರ್ಮ ಸರಿಯಾಗಿ ಮಾಡಪ್ಪ, ಫಲದ ಬಗ್ಗೆ ಕಾಳಜಿ ಮಾಡಿ ಬಂದೇ ಬರ್ತದೆ ಅದು. ನಾನು ಡ್ರೈವಿಂಗ್ ಸರಿಯಾಗಿ ಮಾಡ್ತಿದ್ದೆ ಅಂದರೆ, ಕರೆಕ್ಟಾಗಿ ಲಕ್ಷ್ಯ ಕೊಟ್ಟು ಎಡಗಡೆ ಹೋಗಿ ಕರೆಕ್ಟಾಗಿ ಡ್ರೈವ್ ಮಾಡ್ತಿದ್ದೆ, ರೂಲ್ಸ್ ಎಲ್ಲ ಫಾಲೋ ಮಾಡ್ತಿದ್ದೆ ಅಂದರೆ ಗ್ಯಾರಂಟಿ ಓಡ್ ಮುಡ್ತೀನಿ ನಾನು. ಗಾಡಿ ಓಡಿಸೋಕೆ ಆ ಕಡೆ ನೋಡಿ ಈ ಕಡೆ ನೋಡಿದ್ರೆ ಗ್ಯಾರಂಟಿ ಆಕ್ಸಿಡೆಂಟ್ ಮಾಡ್ಕೋತೀನಿ. ನನ್ನ ಕರ್ಮ ಮಾಡೋದನ್ನ ಚಲೋತ್ನಾಗ ಮಾಡು, ಮಾರ್ಕ್ಸ್ ತಾನಾಗೆ ಬರ್ತದೆ. ಮಾರ್ಕ್ಸ್ ತಲೆ ಓದೋದು ಬೇಡ, ಚಲೋತ್ನಾಗ ಓದಿದ್ರೆ ಮಾರ್ಕ್ಸ್ ಬರ್ತದೆ. ನಾವು ರಾಂಗ್ ಇಂಪ್ರೆಷನ್ ಮಾಡ್ತೀವಿ, ಮಾರ್ಕ್ಸ್ ಬರಬೇಕಾದ್ರೆ ಓದು ಅಂತೀವಿ ನಾವು. ಅದಲ್ಲ, ನೀ ಚಲೋತ್ನಾಗ ವಿಷಯ ತಿಳ್ಕೊ, ವಿಷಯ ಚಲೋತ್ನಾಗ ತಿಳ್ಕೊಂಡಿದ್ರೆ ಮಾರ್ಕ್ಸ್ ಯಾಕೆ ಬರೋದಿಲ್ಲ? ಅಂದೇ ಬರ್ತದೆ. ಹುಡುಗರಿಗೆ ಹೇಳಬೇಕಾದದ್ದು,
ಫೋಕಸ್ ಆನ್ ದಿ ಸ್ಟಡಿ, ಮಾರ್ಕ್ಸ್ ಈಸ್ ದ ರಿಸಲ್ಟ್. Okay. If you focus only on the result, your preparation will be flawed. Okay. ಕೃಷ್ಣ ಅರ್ಜುನ್ಗೆ ಅದೇ ಹೇಳ್ತಾನೆ, ನೀ ತಲೆ ಕೆಡಿಸ್ಕೊಬೇಡ, ನೀನು ಬಾಣ ಬಿಡು, ನಿನ್ನ ಕೆಲಸ ನೀನು ಸರಿಯಾಗಿ ಮಾಡು ಅಂದ್ರೆ ಗೆದೀತಿ. ಬಾಣ ಬಿಡುವ ಆ ಕಡೆ ಈ ಕಡೆ ನೋಡಿದ್ರೆ ಬಾಣ ಎಲ್ಲಿ ಹೋಗ್ತಾವ. ಅದೇ ಮಕ್ಕಳಿಗೆ ಹೇಳಬೇಕಾದದ್ದು ಕರ್ಮಣ್ಣೇವ ಅಧಿಕಾರ. ನಿನ್ನ ಕೆಲಸ ನೀನು ಸರಿಯಾಗಿ ಮಾಡಪ್ಪ, ನಿನ್ನ ಸಿಲೆಬಸ್ ಏನದ, ಪಾಠ ಏನು ಕೊಟ್ಟಾರ ಚಂದಾಗಿ ತಿಳ್ಕೊ. ಇಫ್ ಯು ನೋ ದ ಹೋಲ್ ಸಬ್ಜೆಕ್ಟ್ ಆಸ್ ಗುಡ್ ಆಸ್ ದ ಬ್ಯಾಕ್ ಆಫ್ ಯುವರ್ ಹ್ಯಾಂಡ್, ಹೌ ಕ್ಯಾನ್ ಯು ನಾಟ್ ಗೆಟ್ ದ ಮಾರ್ಕ್ಸ್? ಈಸ್ ಎಸೆನ್ಷಿಯಲ್. ಅದಕ್ಕೆ ನಾವು ಮಕ್ಕಳಿಗೆ ಹೇಳಬೇಕಾದದ್ದು, ಅಭ್ಯಾಸ ಚಲೋ ಓದಪ್ಪ, ನೀನು ವಿಷಯ ಚಲೋ ಅಂತ ತಿಳ್ಕೊ. ನಾನು ಸ್ಟೂಡೆಂಟ್ ಒಬ್ಬಳು, ಆಕೆ ಹೆಸರು ಹೇಳ್ತೀನಿ, ರೇಖಾ ಎಸ್ ಅಂತ. ನಾ ಯಾವ ಕಾಲೇಜಿನ ಪ್ರಿನ್ಸಿಪಲ್ ಆಗಿದ್ದೆ, ಆಕೆನೂ ಅದೇ ಕಾಲೇಜ್ ಪ್ರಿನ್ಸಿಪಲ್ ಅಲ್ಲ, ನನ್ನ ಸ್ಟೂಡೆಂಟ್ ಆಕೆ. ಆ ಹುಡುಗಿ BSc ಬಂದಾಗ ಹೇಳಿದೆ, ರೇಖಾ ಯು ಶುಡ್ ಗೆಟ್ ಫಸ್ಟ್ ರ್ಯಾಂಕ್ ಟು ಬೆಂಗಳೂರು ಯೂನಿವರ್ಸಿಟಿ. ನಕ್ಕಳಕ್ಕೆ ನಾನು PUC 70% ಅದು ಸರ್, ಡಿಗ್ರಿ ಹೆಂಗೆ ಬರ್ತದೆ ನನ್ನ ರ್ಯಾಂಕು ಒಂದು. ಐ ಆಮ್ ನಾಟ್ ಟಾಕಿಂಗ್ ಆಫ್ ಹಿಸ್ಟ್ರಿ, ಐ ಆಮ್ ಟಾಕಿಂಗ್ ಆಫ್ ದ ಫ್ಯೂಚರ್. ಐ ಆ್ಯಂಡ್ ಯು ಶುಡ್ ವರ್ಕ್ ಟುಗೆದರ್, ಯು ಶುಡ್ ಗೆಟ್ ಫಸ್ಟ್ ರ್ಯಾಂಕ್. ಓದ್ಕೊಂಡು ಕೆಮಿಸ್ಟ್ರಿ ಚಲೋತ್ನಾಗ ಓದು. ಈ ಇಡೀ ನಮ್ಮ ಪರೀಕ್ಷೆ ಇಟ್ಟು ಈಸಿ ಅವರಿ ಮೇಡಮ್, ಇಟ್ ಇಸ್ ಸೋ ಡಿಫಿಕಲ್ಟ್ ಟು ಫೇಲ್ ಇನ್ ದ ಎಕ್ಸಾಮಿನೇಷನ್. ಪ್ರಯತ್ನ ಮಾಡಿದ್ರು ಫೇಲ್ ಆಗ್ಲಿಕ್ಕೆ ಸಾಧ್ಯ ಅಂತ ಸುಲಭ. ಮತ್ತು ಏನು ಜೀನಿಯಸ್ ಇಲ್ಲ, ಹಿಂದಿನ 5 ವರ್ಷ ಕ್ವಶನ್ ಪೇಪರ್ ಓದಿದ್ರೆ ನೀವು ಫೇಲ್ ಆಗೋ ಸಾಧ್ಯ ಇಲ್ಲ, ಅನ್ಲೆಸ್ ಯು ಆರ್ ಡಿಟರ್ಮಿನ್ ಟು ಫೇಲ್. ಅದು ಹೇಳ್ತೀನಲ್ಲ ಸರ್, ಇರೋ ಸಿಲೆಬಸ್ ಒಂದಿಷ್ಟು ಇರ್ತದೆ, ಅದನ್ನು ಥರೋ ಓದ್ರಿ. ಎಲ್ಲೂ ಈಚ್ ಕಾರ್ನರ್ ಆಫ್ ದ ಸಿಲೆಬಸ್ ಇಡೀ ವರ್ಷ ಕೊಟ್ಟಾರ್ರಿ. ಖರೆ ಹೇಳಿ ನಾನು, ಮೇಡಮ್ ಇಲ್ಲಿದ್ದಾರೆ, 1 ವರ್ಷ ದಂಡ ಅದು, 3 ತಿಂಗಳದ ಮುಗಿದು ಹೋಗ್ತದೆ ಓದಿದ್ದೆಲ್ಲ ಸರಿಯಾಗಿ ಓದಿದ್ರೆ. ಆದ್ರೆ ಅದನ್ನು ಗಟ್ಟಿಯಾಗಿ ಓದಿ ಪ್ರತಿಯೊಂದು ಸಿಲೆಬಸ್ ಮೂಲಿ ನಿಮಗೆ ಚಲೋ ಗೊತ್ತಿತ್ತಂದ್ರೆ ಯಾಕೆ ಮಾರ್ಕ್ಸ್ ಬರೋದಿಲ್ಲ? ನಾವೊಂದು ಹೇಳ್ಕೊತೀನಿ ಅಂತಲ್ಲ, ನಂದೊಂದು ನನ್ನ ತಲೆನೇ ಬರೋಬರಿ ಇಲ್ಲ, ಏನೋ ವಿಚಿತ್ರದ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಅದು. ನಾನೊಂದು ಹಠ ತೊಟ್ಟಿದ್ದೆ, ಪರೀಕ್ಷೆ ಹಿಂದಿನ ದಿವಸ ಓದೋದಿಲ್ಲ ಅಂತ. ಹಠ ಅದು, ಹುಚ್ಚು ಹಠ ಇರಬೇಕದು. MSc ತನಕ ನಾನು ಪರೀಕ್ಷೆ ಹಿಂದಿನ ದಿವಸ ಓದಲಿಲ್ಲ. ಕೆಲವರು ಪರೀಕ್ಷಾ ಹಾಲ್ ಹೋಗೋ ತನಕ ಓದ್ಕೋತ ಹೋಗ್ತಿರ್ತಾರೆ, ಮುಂದವ್ರು ಹಾಕೋತ. ಈಗ ಉಳಿಯಂಗಿಲ್ಲ ಅದು. ಒಂದ್ಸಲ ವಿಷಯ ತಲೆಯಾಗಿ ಕೂತ್ಯೋ, ಕಣ್ಣು ಮುಂದೆ ಚಿತ್ರ ಬಂದಂಗೆ ಬರ್ಬೇಕದು. ನಮ್ಮ ಮಕ್ಕಳಿಗೆ ಹೇಳೋದು ಅದೇನೆ, ಹೋಲ್ ಸಬ್ಜೆಕ್ಟ್ ಕನ್ವರ್ಟ್ ದ್ಯಾಟ್ ಇನ್ ಟು ವಿಜುವಲ್ ಸ್ಟೇಟ್ಮೆಂಟ್. ಗಿವ್ ಮಿ ಎ 7th ಸ್ಟ್ಯಾಂಡರ್ಡ್ ಚೈಲ್ಡ್, ಐ ಕ್ಯಾನ್ ಟೀಚ್ ಆಫ್ ದ 12th ಸ್ಟ್ಯಾಂಡರ್ಡ್ ಕೆಮಿಸ್ಟ್ರಿ. ಅಂದ್ರೆ ಕಣ್ಣು ಮುಂದೆ ಸಿನಿಮಾ ಮಾಡ್ದಂಗೆ ಮಾಡಬೇಕು. ದಯವಿಟ್ಟು ನೋಡ್ರಿ, ಒಂದು ಸಿನಿಮಾ ನೋಡಿದ್ದೆ ಅಂದ್ರೆ ಮರೀತದೆ ನಿಮಗೆ? ಮರೆಯೋದೇ ಇಲ್ಲಲ್ಲ. ಯಾಕೆ? ಕಣ್ಣು ಮುಂದೆ ಚಿತ್ರ ಕೂತದ. ನಾವೇನು ಮಾಡ್ತೀವಿ, ಅದ್ರ ಟೆಕ್ಸ್ಟ್ ಮಾಡ್ತೀವಿ ಕಲಸ್ನ್ಯಾಗ. ನೀವು ವಿಷಯ ಪೂರ್ತಿ ವಿಜುವಲ್ ಮಾಡಿ ಕೂಡಿಸ್ಬಿಡ್ರಿ, ಅವರಿಗೆ ಸಿನಿಮಾ ನೋಡ್ದಂಗೆ ನೋಡ್ತಾರೆ. ಮಾರ್ಕ್ಸ್ ಯಾಕೆ ಬರೋದಿಲ್ಲ? ಅದಕ್ಕೆ ನಾ ಹೇಳೋದು, ಡೋಂಟ್ ಫೋಕಸ್ ಆನ್ ದಿ ಮಾರ್ಕ್ಸ್, ಫೋಕಸ್ ಆನ್ ದ ಲರ್ನಿಂಗ್ ಆಫ್ ದ ಸಬ್ಜೆಕ್ಟ್ ಥರೋಲಿ. ದ ಮಾರ್ಕ್ಸ್ ಇಸ್ ದ ರಿಸಲ್ಟ್ ಆಫ್ ಇಟ್. ಅದನ್ನೇ ಕರ್ಮಣ್ಯೇವ ಅಧಿಕಾರ ಮಾ ಫಲೇಶು, ಫಲದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತ ಮಾಡಿರಿ ಮೇಡಮ್. ಮಾರ್ಕ್ಸ್ ಬೇಕು, ನಾನು ಹೇಳ್ತೀನಿ, ಆದ್ರೆ ಮಾರ್ಕ್ಸ್ಗೋಸ್ಕರ ಹೊಡೆದಾಡೋದು ಬೇಡ, ನಾಲೆಜ್ಗೋಸ್ಕರ ಹೊಡೆದಾಡೋಣ. ಥ್ಯಾಂಕ್ ಯು ಸರ್.